ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 43ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 44ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಾಗೆಲ್ಲ ಏನಾಗಲ್ಲ, ಡೋಂಟ್ ವರಿ. ನಾರಾಯಣ ಅವರು ಆಗಲೇ ಬರ್ತಿದ್ದಾರಂತೆ. ಸ್ವರ್ಣಂಗೆ ಕಾಲ್ ಮಾಡಿದ್ದೆ. ಜೊತೆಲೇ ಹೋಗೋಣ ಹೊರಡು ಎಂದ ತೇಜ. ಜೊತೆಗ ಎಂದ ಜಯಶೀಲರಿಗೆ ಹಣೆ ಚಚ್ಕೊಂಡವನು. ಅವ್ರ ಕಾರಲ್ಲಿ ಅವ್ರು ಬರ್ತಾರೆ, ನಮ್ಮ ಕಾರಲ್ಲಿ ನಾವು ಹೋಗೋಣ ಎಂದ ತೇಜ ಅಮ್ಮನ ಭಯಕ್ಕೆ ನಗ್ತಾ. ನೀನೀಗ ನಗ್ತೀಯ, ನನ್ನ ಭಯ ಏನಂತ ನನಗಷ್ಟೇ ಗೊತ್ತು ಎಂದರು ಜಯಶೀಲ ಬ್ರಹ್ಮಗಿರಿಗೆ ಹೋಗಲು ತಯಾರಾಗುತ್ತಾ. ನಾರಾಯಣರು ಬಂದ ಮೇಲೆ ಸ್ವರ್ಣ ಕೂಡ ಹೊರಟಿದ್ಲು. ದಾರಿಯಲ್ಲಿ 2 ಕಾರುಗಳು ಸಂಧಿಸಿದ್ವು. ಅವತ್ತು ಮನೆಯಲ್ಲಿ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ ಸರಿಯಾಗಿ ಎಂದರು ನಾರಾಯಣ. ಹೋಮ್ ಮಿನಿಸ್ಟರ್ ಇದ್ದಾಗ ನೀವು ಮಾತಾಡ್ಸಲ್ಲ ಅಲ್ವಾ, ಬಿಡಿ ಅಣ್ಣ ಪರವಾಗಿಲ್ಲ ಎಂದರು ಜಯಶೀಲ. ನಾರಾಯಣರಿಗೆ ಅರ್ಜುನ ಜಯಶೀಲರ ವಿಷಯ ತಿಳಿದಿಲ್ಲ. ಸುಲೋಚನಾ, ದಾಮೋದರ, ಸರ್ವಮ್ಮ ಸಂಜೆವರೆಗೂ ಇದ್ದು ಮತ್ತೆ ಬರುವುದಾಗಿ ಹೇಳಿ ಹೊರಟರು. ಭಾರತ ಗಾಯನ ಅಲ್ಲೇ ಉಳ್ಕೊಳ್ಳುವಂತೆ ಎಷ್ಟೇ ಬಲವಂತ ಮಾಡಿದ್ರೂ ಇರದೆ ಭಾರತನೇ ಖುದ್ದಾಗಿ ಹೋಗಿ ಅವರನ್ನೆಲ್ಲ ಬಿಟ್ಟು ಬಂದಿದ್ದ. ಗಾಯನ ತವರಿನಿಂದ ಬಂದಿದ್ದ ತಿಂಡಿಗಳನ್ನೆಲ್ಲ ತಿಂತ ಕುಳಿತಿರುವಾಗ ಬಂದ ಭಾರತ, ಅಮ್ಮ ಇದ್ದಿದ್ರೆ ಮೊಮ್ಮಗು ಬರ್ತಿದೆ ಅಂತ ಅದೆಷ್ಟು ಖುಷಿಯಿಂದ ಏನೆಲ್ಲ ಮಾಡಿಕೊಡೋರು ಏನೋ ಎಂದ ಭಾವುಕನಾಗಿ. ಭಾರತ ಅವರೇ, ನಮಗ ಅದೃಷ್ಟ ಇಲ್ಲ, ಆದರೆ ಅತ್ತಿಗೆ ಕೂಡ ಅತ್ತೆಯವರ ಕೈ ರುಚಿ ಥರನೇ ತಿಂಡಿಗಳನ್ನು ಮಾಡಿದ್ದಾರೆ ನನಗೋಸ್ಕರ, ತಗೊಳ್ಳಿ ಟೇಸ್ಟ್ ಮಾಡಿ ಎಂದು ಕೊಟ್ಟಳು. ಅಕ್ಕನೇ ನನಗೆ ತಾಯಿ ಎನ್ನುತ್ತಾ ಭಾರತ ಕೂಡ ತಿಂಡಿಗಳನ್ನು ತಿಂತ ಮತ್ತೆ ಏನಂತಾನೆ ನನ್ನ ಮಗ ಎಂದ ಉಬ್ಬಿದ ಒಡಲನ್ನು ಮೃದುವಾಗಿ ಸವರುತ್ತಾ. ಬೇಗ ಹೊರಗಡೆ ಬಂದು ಅಪ್ಪನಿಗೆ ಕೆಲಸಗಳಲ್ಲಿ ಸಹಾಯ ಮಾಡಬೇಕು ಅಂತಿದ್ದಾನೆ ಎಂದಳು ಗಾಯನ ನಗುತ್ತಾ. ಹೌದಾ, ನಿಜವಾಗ್ಲೂ ಎಂದ ಭಾರತ ಗಾಯನಳ ಹೆಗಲು ಬಳಸಿ ಕೂರುತ್ತಾ. ನಿಮ್ಮನೆಗೆ ಬಾಣಂತನ ಕಳಿಸ್ತಾ ಇಲ್ಲ, ಬೇಜಾರಿಲ್ಲ ತಾನೇ ಅಂತ ಗಾಯನನ್ನ ಕೇಳಿದ್ದ. ಆಸೆ ಇರುತ್ತೆ, ಇಲ್ಲ ಅಂತ ಸುಳ್ಳೇಳಲ್ಲ, ಆದರೆ ನೀವು ಬೇಡ ಅಂತಿದ್ದೀರಾ ಅಂದರೆ ಸ್ಟ್ರಾಂಗ್ ಕಾರಣ ಇದ್ದೇ ಇರುತ್ತೆ, ಅಷ್ಟಕ್ಕೂ ದೂರ ಏನಿಲ್ವಲ್ಲ ಎಂದಳು ಗಾಯನ. ಏನು ಗೊತ್ತಾ ಗಾಯನ, ಆಯುರ್ವೇದ ಟ್ರೀಟ್ಮೆಂಟ್, ಆಚಾರ ಮನೆ ಮಗುಗೆ ಯಾವುದೇ ತೊಂದರೆ ಆಗದೆ ಇರಲಿ ಅನ್ನೋದು ಒಂದು ಕಾರಣ. ಆದರೆ ನಂಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ. ಹೊರಗೋದ್ರೂ ಬಂದು ಮನೆ ಖಾಲಿ 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 ಅನಿಸುತ್ತೆ, ಅದಕ್ಕೆ ಬೇಡ ಅಂತ ಅಂದೆ ಎಂದ ಭಾರತ. ಹೆಂಡ್ತಿನ ತವರ ಮನೆಗೆ ಕಳಿಸೋಕೆ ಆಗದಷ್ಟು ಲವ್ ಮಾಡ್ತೀರಾ ನೀವು ಎಂದಳು ಗಾಯನ ಅವನ ಪ್ರೀತಿಯ ಪರಿಗೆ ಹುಬ್ಬೇರಿಸ್ತಾ. ಹ್ಞೂ ಮತ್ತೆ ಎಂದು ಭಾರತ ಹೇಳಿದ್ರೆ ನನಗೂ ಕೂಡ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಎಂದಳು ಗಾಯನ ಮತ್ತಷ್ಟು ಸನಿಹ ಸರಿದು ಕೂರುತ್ತಾ. ಹೊರಗೆ ಕಾರು ಬಂದ ಸದ್ದಾಗುತ್ತಲೇ ಬಂದರೂ ಅನಿಸುತ್ತೆ, ಬಾ ನೋಡೋಣ ಎಂದು ಗಾಯನಳನ್ನು ಮಂಚದಿಂದ ನಿಧಾನವಾಗಿ ಇಳಿಸ್ಕೊಂಡು ಹೊರಬಂದರೆ ನಿರೀಕ್ಷಿಸಿದ ಹಾಗೆ ತೇಜ, ಜಯಶೀಲ, ಸ್ವರ್ಣ ಮತ್ತು ನಾರಾಯಣ ಬಂದಿದ್ದರು. ಕಳೆದ ಬಾರಿ ಬಂದಾಗ ಯಾವುದೇ ಭಾವನೆಗಳಿಲ್ಲದೆ ಭಾರತನ ಮನೆ ಇದು ಎಂದು ಬಂದಿದ್ದ ತೇಜನಿಗೆ ಈ ದಿನ ಇದು ನನ್ನ ಮನೆ ಎಂಬ ಸತ್ಯ ಅರಿವಾಗ್ತಾ ಇದ್ದ ಹಾಗೆ ಮೈ ನಡುಕ ಶುರುವಾಗಿತ್ತು. ಆತ್ಮೀಯತೆಯಿಂದ ಒಳಬಂದವನ ಕಣ್ಣುಗಳು ಗೋಡೆಯಲ್ಲಿ ನೇತು ಹಾಕಿದ್ದ ಅರ್ಜುನನ ಫೋಟೋದ ಕಡೆ ಹರಿದಿದ್ವು. ಎಲ್ಲ ಸರಿ ಇದ್ದಿದ್ರೆ ನಾನು ಈ ಮನೆ ಸೊಸೆಯಾಗಿರಬೇಕಾಗಿತ್ತು. ಕೈಕೊಟ್ಟ ದುರಾದೃಷ್ಟವನ್ನು ಹಳಿಯುತ್ತಾ ಜಯಶೀಲ ಮನೆಯೊಳಗೆ ಬಂದು ಭಾರತ ಗಾಯನಾಳ ಯೋಗಕ್ಷೇಮ ವಿಚಾರಿಸ್ಕೊಳ್ತಿದ್ರೆ ತೇಜನಿಗೆ ಅರ್ಜುನನ ಮುಖ ನೋಡ್ತಲೇ ಗಂಟಲು ಬಿಗಿದಿತ್ತು. ಮನಸ್ಸಿನಲ್ಲೇ ಅಪ್ಪ ಎಂದು ಉಚ್ಚರಿಸಿ ಭಾರತನ ಕಡೆ ತಿರುಗಿ ಕಂಗ್ರಾಟ್ಸ್ ಮಗ ಎಂದು ಹಾರೈಸಿದ್ದ. ಸ್ವರ್ಣ ಗಾಯನಾಳನ್ನು ತಬ್ಕೊಂಡು ಬೆನ್ನು ತಟ್ಟಿ ಕೆನ್ನೆಗಿಲ್ಲಿ ತನ್ನ ಸಂತೋಷ ವ್ಯಕ್ತಪಡಿಸಿ ಪ್ರಮಿಳಾ ಬಳಿಗೆ ಹೋಗಿ ಪಮ್ಮಿ ಎಂದು ರೇಗಿಸಿ ಮಾತನಾಡಿಸಿದ್ಲು. ಮನೆಯಲ್ಲಿ ಎಲ್ಲರೂ ಸೇರಿದಾಗ ಮಾತಿನ ಕಲರವ ಮನೆಯ ಮೂಲೆ ಮೂಲೆಗಳಲ್ಲೂ ಕೇಳಿಸಿತ್ತು. ಭಾರತ, ತೇಜ ಇಬ್ಬರು ಗೆಳೆಯರು ಮಾತನಾಡಲು ಗದ್ದೆಯ ಕಡೆ ನಡೆದ್ರೆ ಸ್ವರ್ಣ ಗಾಯನಾಳನ್ನು ಕರ್ಕೊಂಡು ರೂಮು ಸೇರಿದ್ಲು. ಹಾಲ್ನಲ್ಲಿ ಜಯಶೀಲ ಒಬ್ಬಂಟಿಯಾಗಿ ಉಳಿದಾಗ ಪ್ರಮಿಳಾಗೆ ಏನನ್ನಿಸ್ತೋ. ಜಯ ಬಾ, ರಾತ್ರಿಗೆ ಅಡುಗೆ ತಯಾರಿ ಮಾಡೋಣ ಎಂದರು. ಪ್ರಮಿ, ನೀನು ನನ್ನ ಕರೀತಾ ಇದ್ದೀಯಾ? ಅಡುಗೆಗೆ ಕೆಲ್ಸದವ್ರು ಇದ್ದಾರಲ್ವಾ, ಮತ್ತು ನೀನು ಅಡುಗೆ ಮಾಡ್ತೀಯಾ ಎಂದರು ಜಯಶೀಲ ಆಶ್ಚರ್ಯದಿಂದ. ಇದ್ದಾರೆ, ಆದರೆ ಸ್ವರ್ಣ ಬಂದಿದ್ದಾಳಲ್ಲ, ಅವಳಿಗೆ ಅಮ್ಮನ ಕೈ ರುಚಿ ತಿನ್ನಬೇಕು ಅನಿಸಿರುತ್ತೆ ಅಲ್ವಾ ಎಂದರು ಪ್ರಮಿಳಾ. ಅದು ನಿಜಾನೇ, ಮಕ್ಕಳಿಗೆ ಅಮ್ಮನ ಕೈ ರುಚಿಗಿಂತ ಬೆಸ್ಟ್ ಯಾವುದೂ ಇರಲ್ಲ ಎನ್ನುತ್ತಲೇ ಪ್ರಮಿಳಾ ಜೊತೆ ಅಡುಗೆ ಮನೆ ಸೇರಿ ಪ್ರಮಿಳಾಗೆ ಸಹಾಯ ಮಾಡಲಾರಂಭಿಸಿದ್ರು ಜಯಶೀಲ. ಗೆಳೆತನದ ಹಳೆ ದಿನಗಳ ಕುರಿತು ಮಾತನಾಡ್ತಾ ಅಡುಗೆ ಮಾಡ್ತಾ,
ಜಯ, ತೇಜಂಗಿಗೆ ಎಷ್ಟು ವರ್ಷ ಎಂದರು ಪ್ರಮೀಳಾ. ಇವಳು ಅಡುಗೆ ಮನೆ ಕರೆದಾಗಲೇ ಅಂದ್ಕೋಬೇಕಾಗಿತ್ತು, ನಾನೇನೂ ಮಾತಿಲ್ಲದೆ ಕರೆಯಲ್ಲ ಅಂತ ಎಂದುಕೊಂಡು ಜಯಶೀಲ ತೇಜನ ಡೇಟ್ ಆಫ್ ಬರ್ತ್ ಹೇಳಿದರು. ಅಂದರೆ ಅವನು ಅರ್ಜುನ್ ಅಣ್ಣನ ಮಗನ ಅವನೇನಾ ಕೇಳಿದ ಪ್ರಮೀಳಾ ಧ್ವನಿ ನಡುಗುತ್ತಿತ್ತು. ಹೌದು ಎಂದ ಜಯಶೀಲಾರ ಧ್ವನಿ ದೃಢವಾಗಿತ್ತು. ಅವನಿಗೆ ಗೊತ್ತಾ? ಪ್ರಮೀಳಾ ಕೊಂಚ ಅಳುಕುತ್ತಲೇ ಕೇಳಿದ್ಲು. ಗೊತ್ತಿಲ್ಲ, ಗೊತ್ತಾದರೂ ಅವನೇನು ಆಸ್ತಿ ಪಾಲಿಗೆ ಬರಲ್ಲ ಬಿಡು, ಬೆಲೆ ಕಟ್ಟೋಕ್ಕಾಗದೆ ಆ ಆಸ್ತಿನೇ ಕಳ್ಕೊಂಡಿದ್ದೀನಿ ನಾನು ಎಂದರು ಜಯಶೀಲ. ಸಾರಿ ಎಂದ ಪ್ರಮೀಳಾ ಅಡುಗೆ ಕೆಲಸ ಮುಂದುವರೆಸಿದ್ರು. ವರ್ಷಗಳ ಕಳೆದ ಮೇಲೆ ಕೇಳೋ ಸಾರಿ ಕಳ್ಕೊಂಡಿರೋ ಜೀವಗಳನ್ನು ವಾಪಸ್ ತಂದುಕೊಡೋಲ್ಲ. ಬೆಳೆ ಮಧ್ಯೆ ಕಳೆ ರೀತಿ ಆಚಾರಂಥ ಸಂಸ್ಕಾರವಂತರ ಮನೇಲಿ ನೀನು ಎಂದರು ಜಯಶೀಲ ಬೇಸರದಿಂದ. ಯವ್ವನ, ಹುಡುಗಾಟಿಕೆ, ಬಿಸಿ ರಕ್ತ, ಅವಮಾನ ಇವೆಲ್ಲ ಮನುಷ್ಯನ ಕೈನಲ್ಲಿ ಏನು ಬೇಕಾದರೂ ಮಾಡಿಸ್ತವೆ ಅನ್ನೋದು ಸುಳ್ಳಲ್ಲ. ಅಷ್ಟೆಲ್ಲ ಸಂಸ್ಕಾರ ಇದ್ದ ಅಣ್ಣ ನೀನು ಕೂಡ ಮದುವೆಗೆ ಮುಂಚೆನೇ ಸಂಯಮ ಮೀರಿ ದೈಹಿಕ ಸಂಬಂಧ ಬೆಳೆಸಿದ್ದು ಸಂಸ್ಕಾರನ? ಅವತ್ತಿಗೆ ನಾನು ಮಾಡಿದ್ದು ನಿನಗೆ ತಪ್ಪು, ದ್ರೋಹ ಅಂತ ಅನ್ನಿಸ್ತಿರಬಹುದು. ಆದರೆ ವಿಷಯ ಹೊರಗಡೆ ಬಂದಿದ್ರೆ ಹೋಗ್ತಾ ಇದ್ದಿದ್ದು ಆಚಾರ್ಯರ ಮನೆ ಮರ್ಯಾದೆ ಎಂದರು ಪ್ರಮೀಳಾ. ಅಂದು ತಾನು ಮಾಡಿದ್ದು ಕೂಡ ಜಯಶೀಲಾರಿಗೆ ಎಷ್ಟೋ ಬಾರಿ ತಪ್ಪು ಅನಿಸಿತ್ತು. ಆದ್ದರಿಂದಲೇ ಬಿಡು, ಆಗಿದ್ದಾಗೋಯ್ತು, ಆಗೋಗಿರೋದನ್ನು ಸರಿ ಮಾಡೋಕ್ಕಂತೂ ಆಗಲ್ಲ ಅಲ್ವಾ ಎಂದರು. ಪಶ್ಚಾತ್ತಾಪ ಬಿಟ್ಟರೆ ಬೇರೇನೂ ಉಳಿದಿಲ್ಲ ಎಂದರು ಪ್ರಮೀಳಾ. ಅವರ ಮಾತಿನಿಂದ ತನ್ನ ಯಾವುದೋ ತಪ್ಪಿಗೆ ಪ್ರಮೀಳಾ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಅನ್ನೋದು ಜಯಶೀಲ ಅವರಿಗೆ ಅರ್ಥವಾಗಿತ್ತು. ಪ್ರಮೀಳಾ ಕಣ್ಣುಗಳು ಕಿಟಕಿಯಾಚೆ ಅಸ್ತಮಿಸುತ್ತಿದ್ದ ಸೂರ್ಯನನ್ನೇ ದಿಟ್ಟಿಸ್ತಾ ಇದ್ವು. ಯಾವುದೋ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಅವಳ ತಪ್ಪುಗಳು ಅವಳಿಗೆ ಅರ್ಥ ಆದರೆ ಸಾಕು ಎಂದುಕೊಂಡರು ಜಯಶೀಲ. ತೇಜನನ್ನು ಕರೆದುಕೊಂಡು ಹೊರಗಡೆ ಹೋಗಿದ್ದ ಪಾರ್ಥನಿಗೆ ಗೆಳೆಯನ ಜೊತೆ ತನ್ನ ಹಳೆ ದಿನಗಳು ಮರುಕಳಿಸಿದಂತೆ ಭಾಸವಾಗಿತ್ತು. ಮಗ, ಈ ಊರಲ್ಲಿ ನಮಗಿಂತ ದೊಡ್ಡೋರು ಕೂಡ ತುಂಬ ಗೌರವ ಕೊಟ್ಟು ಮಾತಾಡಿಸ್ತಾರೆ. ನಾರ್ಮಲಾಗಿ ಇರೋಕೆ ಬಿಡಲ್ಲ. ಅಧಿಕಾರ ಅನ್ನೋದು ಕೂಡ ಆಗಾಗ ಭಾರ ಅನಿಸುತ್ತೆ. ಅದು ಸುಳ್ಳಲ್ಲ. ಯಾರು ಫ್ರೆಂಡ್ಸ್ ಇಲ್ಲ, ಎಲ್ಲರೂ ಆಚಾರ್ಯರು ಅಂತಲೇ ಮಾತಾಡ್ಸೋದು ಎಂದ ಪಾರ್ಥ ತನ್ನ ಅಳಲನ್ನು ತೋಡ್ಕೊಂಡ. ನನಗರ್ಥ ಆಗತ್ತೆ ಪಾರ್ಥ, ಆದರೆ ನೀನೀಗ ಬರೀ ಪಾರ್ಥ ಅಲ್ವಲ್ಲ, ಪಾರ್ಥ ಆಚಾರ್. ನಾನಿದ್ದೀನಲ್ಲ, ಬಾ ಎಂದ ತೇಜ ಬೆಂಗಳೂರಿನಲ್ಲಿ ತನ್ನ ಕೆಲಸ, ಸ್ನೇಹಿತರ ಬಗ್ಗೆ ಹೇಳುತ್ತಾ ಮುಂದೆ ಸಾಗಿದ್ದ. ಇಬ್ಬರು ಒಂದಷ್ಟು ಸಮಯ ಸಂತೋಷದಿಂದ ಕಳೆದು ಮನೆಗೆ ಬರೋಷ್ಟರಲ್ಲಿ ಆಗಲೇ ರಾತ್ರಿಯೂಟದ ಸಮಯ ಆಗಿತ್ತು. ಇತ್ತ ಗಾಯನಾಳನ್ನು ಕರೆದುಕೊಂಡು ರೂಮು ಸೇರಿದ್ದ ಸ್ವರ್ಣ, ಗಾಯಿ, ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು, ಓವರ್ ರಿಯಾಕ್ಟ್ ಮಾಡಬೇಡ ಎನ್ನುತ್ತಾ ಪೀಟಿಕೆ ಹಾಕಿದ್ಲು. ಸರಿ ಹೇಳು ಎಂದಳು ಗಾಯನ. ಸ್ವರ್ಣ ಏನು ಹೇಳಬಹುದು ಎನ್ನೋ ಕುತೂಹಲದಿಂದ. ಅಮೋಘ್ ಬೇರೆ ಮದುವೆ ಆಗಿದ್ದಾನೆ, ಹೀ ಈಸ್ ಎ ಚೀಟರ್ ಎಂದು ನಡೆದಿದ್ದನ್ನು ಹೇಳಿ, ಡೋಂಟ್ ವರಿ, ನಾನು ಆರಾಮಾಗಿದ್ದೀನಿ. ನಿನಗೂ ಭಾರತಂಗೂ ವಿಷಯ ಗೊತ್ತಿಲ್ಲದೆ ಇದ್ದಿದ್ರೆ ನನಗೆ ಬ್ರೇಕಪ್ ಆಗಿದೆ ಅನ್ನೋದನ್ನೇ ಹೇಳ್ಕೊತಾ ಇರಲಿಲ್ಲ. ಬಟ್ ಈಗ ಬಂದಮೇಲೆ ಭಾರತ ಖಂಡಿತ ಅಮೋಘ್ ಬಂದ್ರ ಫಾರಿನಿಂದ ಅಂತ ಕೇಳ್ತಾನೆ. ಅದಕ್ಕೆ ಹೇಳಿದ್ದೀನಿ, ನಿಮ್ಮ ಪರ್ಸ್ನಲ್ ಟೈಮ್ನಲ್ಲಿ ನನ್ನ ವಿಷಯನ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳು ಎಂದಳು ಸ್ವರ್ಣ ಗಾಯನಾಳ ಕೆನ್ನೆಗಿಲ್ಲುತ್ತಾ. ಹಾಗೆಲ್ಲ ಏನಿಲ್ಲ ಎಂದಳು ಗಾಯನ ನಾಚುತ್ತಾ. ಹೌದು, ಅದಕ್ಕೆ ಪ್ರಮೋಷನ್ ಸಿಕ್ಕಿರೋದು ಎಂದಳು ಸ್ವರ್ಣ. ಆದರೂ ಹೇಗೆ ಸ್ವರ್ಣ ಇಷ್ಟು ಸ್ಟ್ರಾಂಗ್ ಆಗಿದೆಯಾ, ರಿಯಲಿ ನೀನು ಗ್ರೇಟ್ ಕಣೆ ಎಂದಳು ಗಾಯನ ಕಣ್ತುಂಬ್ಕೊಳ್ತಾ. ಈ ಸಮಾಧಾನ ಬರೀ ನಮ್ಮ ಕಣ್ಣೊರೆಸೋದಕ್ಕಾಗದೇ ಇರಲಿ ಅಂದ್ಕೋತೀನಿ ಎಂದಳು ಸೂಚ್ಯವಾಗಿ. ಇಲ್ಲ ಗಾಯಿ, ನಾನು ನಾರ್ಮಲ್ ಆಗಿದ್ದೀನಿ, ಹಾಗಂತ ನೋವೇ ಆಗಿಲ್ಲ ಅಂತ ಸುಳ್ಳೇಳಲ್ಲ. ನೋವಾಯಿತು ನಿಜ, ಬಟ್ 6 ತಿಂಗಳು ಪರಿಚಯಕ್ಕೋಸ್ಕರ ಹುಟ್ಟಿನಿಂದ ನನ್ನ ಪ್ರೀತಿಸೋರಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ? ಫ್ಯಾಮಿಲಿ ಪ್ರೀತಿ ಮುಂದೆ ಅಮೋಘ್ ಪ್ರೀತಿ ತುಂಬ ಚಿಕ್ಕದು ಎಂದಳು ಸ್ವರ್ಣ. ನಿಜ ಕಣೆ, ಬ್ರೇಕಪ್ ಆದವ್ರಿಗೆಲ್ಲ ನಿನ್ನಷ್ಟೇ ಮೆಚ್ಯೂರಿಟಿ ಇದ್ದರೆ ಎಷ್ಟೋ ಸೂಸೈಡ್, ಡಿಪ್ರೆಷನ್ ಕೇಸ್ಗಳು ಕಡಿಮೆ ಆಗ್ತವೆ ಎಂದ ಗಾಯನ. ಮತ್ತು ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದಳು. ಫಾರಿನ್ಗೆ ಹೋಗಬೇಕು ಅನ್ನೋ ಆಸೆ ಇಲ್ಲ ಕಣೆ, ಏನಾದರೂ ಇಲ್ಲೇ ಸ್ವಂತವಾಗಿ ಸಾಧಿಸಬೇಕು. ನನಗೆ ನನ್ನದೇ ಸ್ವಂತ ಐಡೆಂಟಿಟಿ ಬೇಕು. ನಿನ್ನ ಅಮ್ಮ ಚೆನ್ನಾಗಿ ನೋಡ್ಕೋತಾರಲ್ವಾ ಅಂತ ಸ್ವರ್ಣ ಕೇಳಿದ್ಲು. ಮೊದಲೆಲ್ಲ ಸ್ವಲ್ಪ ಕಿರಿಕಿರಿ ಮಾಡೋರು, ನಿನಗೂ ಗೊತ್ತಲ್ವಾ, ಪ್ರೆಗ್ನೆನ್ಸಿ ಆದಮೇಲೆ ಚೆನ್ನಾಗಿ ನೋಡ್ಕೋತಿದ್ದಾರೆ. ಎಲ್ಲ ಗಾಯಗಳಿಗೂ ಮಾಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಬಟ್ ನೀನು ಲವ್ ಮಾಡಿದವರು ನಿನಗೆ ಸಿಗಲಿಲ್ವಲ್ಲ, ನನಗದೇ ಬೇಜಾರು ಎಂದಳು ಗಾಯನ. ಚಿಯರ್ ಅಪ್ ಮೈ ಗರ್ಲ್, ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ? ನಾನು ಲವ್ ಮಾಡಿದವನು ಸಿಗದೇ ಇದ್ರೇನು, ನನ್ನ ಲವ್ ಮಾಡಿದವನು ಸಿಗ್ತಾನೆ ಎಂದಳು ಸ್ವರ್ಣ. ನಿನ್ನ ತುಂಬ ಪ್ರೀತಿ ಮಾಡೋನು, ನಿನ್ನ ಮಗು ಥರ ನೋಡ್ಕೊಳೋನು ನಿನಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಎಂದವಳ ಮನಸ್ಸಿನಲ್ಲಿ. ನಿನ್ನ ಪಾರ್ಥ ಅವ್ರಿಗಿಂತ ಜಾಸ್ತಿ ಬಹುಶಃ ನಿನ್ನ ಅಪ್ಪ ಅಮ್ಮ ಕೂಡ ಲವ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಕೈಲಿರೋ ವಜ್ರಾನ್ ಕಳ್ಕೊಂಡು ಬೆಳ್ಳಿ ಬಂಗಾರಕ್ಕೆ ಹುಡುಕಾಟ ಆಕೆ ಮಾಡಿಕೊಂಡೆ ಸ್ವರ್ಣ ನೀನು ಎಂದು ನೊಂದುಕೊಂಡಳು ಗಾಯನ. ಭಾರತ ತೇಜ ಕೂಡ ಬಂದಿದ್ದರಿಂದ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದ್ರು. ಊಟದ ನಂತರ ಗಾಯನ, ಭಾರತ, ಸ್ವರ್ಣ, ತೇಜ ಮಾತನಾಡ್ತಾ ಕುಳಿತಿದ್ದಾಗ ತೇಜ ಆಗಾಗ ಸ್ವರ್ಣಳ ಕಡೆ ನೋಡುವುದು, ತೇಜನ ಕಣ್ಣುಗಳಲ್ಲಿ ಸ್ವರ್ಣಳ ಕಡೆ ಇರುವ ಒಲವನ್ನು ಗಮನಿಸಿದ್ಲು ಗಾಯನ. ತೇಜ ಅಣ್ಣ ಒಳ್ಳೆ ಹುಡುಗ, ಯಾಕಾಗಬಾರ್ದು? ಸ್ವರ್ಣ ಅಮೋಘ್ ಜೊತೆ ಬ್ರೇಕಪ್ ಆದಾಗ ಸ್ವರ್ಣಂಗೆ ಮಾರಲ್ ಸಪೋರ್ಟ್ ಆಗಿ ತೇಜ ಅಣ್ಣ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳಲ್ಲ. ಆದರೆ ಸ್ವರ್ಣ ಒಪ್ತಾಳ? ಒಬ್ಬ ಸಾಮಾನ್ಯ ಕ್ಯಾಬ್ ಡ್ರೈವರ್ನ ಅವಳು ಇಲ್ಲೇ ಉಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೂ ಅವಳ ಕನಸುಗಳು ಯಾವತ್ತೂ ದೊಡ್ಡವು. ನಮ್ಮ ಹಾಗೆ ಅಲ್ಪತೃಪ್ತಳಲ್ಲ, ಸಾಧಿಸೋ ಕನಸಿರೋಳು, ಛಲ ಇರೋಳು. ಇರಲಿ, ಸ್ವಲ್ಪ ದಿನ ಮುಂದೆ ನೋಡೋಣ ಎಂದು ಯೋಚಿಸ್ತಾ ಇರುವಾಗ ಗಾಯನ, ಟೈಮ್ ಆಯಿತು, ಬನ್ನಿ ಮಲ್ಗೋಣ, ನೀವಿಷ್ಟೊತ್ತು ಟೈಮ್ ಕೂತ್ಕೊಂಡಿರಬಾರ್ದು ಎಂದ ಭಾರತ ಪ್ರೀತಿಯಿಂದ. ಇಬ್ಬರಿಗೂ ಗುಡ್ ನೈಟ್ ಹೇಳಿ ಭಾರತ ಗಾಯನ ಹೋದರೆ ಉಳಿದವರು ತೇಜ, ಸ್ವರ್ಣ ಇಬ್ಬರೇ. ಕೂತು ಮಾತನಾಡಲು ಯಾಕೋ ಅಳುಕು ಉಂಟಾಗಿ ಸ್ವರ್ಣ ಲೂಮಲ್ ಮಲ್ಕೋ ಹೋಗಿ ಎಂದು ಅವಳು ಕೂಡ ಎದ್ದಳು. ಇಲ್ಲ, ನನಗೆ ಯಾಕೋ ನಿದ್ರೆ ಬರ್ತಿಲ್ಲ, ನಾನು ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬರ್ತೀನಿ, ನೀವು ಮಲ್ಗಿ ಎಂದ ತೇಜ. ಓಕೆ, ಬಂದಮೇಲೆ ಕಾಲ್ ಮಾಡಿನ, ನನಗೇನೆ ಡೋರ್ ಓಪನ್ ಮಾಡ್ತೀನಿ ಎಂದು ಬಾಗಿಲಿನವರೆಗೂ ಬೀಳ್ಕೊಟ್ಟು ಮುಂಬಾಗಿಲನ್ನು ಭದ್ರಪಡಿಸ್ಕೊಂಡು ಬಂದಳು ಸ್ವರ್ಣ. ಮನೆಯಿಂದ ಹೊರಬಂದ ತೇಜ ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಬಂದದ್ದು ಪಾರವಜ್ಜಿಯ ಗುಡಿಸಲ ಬಳಿ. ಬಾಗಿಲ ಕಿಂಡಿಯಿಂದ ಮಿಣುಕು ದೀಪ ಗಾಳಿಗೆ ಅತ್ತಿತ್ತ ತೊನೆದಾಡುತ್ತಾ ಉರಿಯುತ್ತಿತ್ತು. ಅಜ್ಜಿ ಇನ್ನೂ ಮಲಗಿಲ್ವಾ ಎಂದುಕೊಳ್ಳುತ್ತಲೇ ಬಾಗಿಲು ಬಡಿದ. ಪಾರವಜ್ಜಿ ಬಾಗಿಲು ತೆಗೆಯುತ್ತಲೇ ಒಳ ಬಂದ. ಬೆನ್ನು ಬಾಗಿದ್ದರೂ ಪಾರವಜ್ಜಿಯ ಕಣ್ಣಿನ ದೃಷ್ಟಿ ಒಂಚೂರೂ ಮಸ್ಕಾಗಿರಲಿಲ್ಲ. ತೇಜನ ಗುರುತು ಹಿಡಿದು ನಸುನಕ್ಕು, ಬಾ ಮಗ, ಈಟೊತ್ನಲ್ಲಿ ಬಂದಿದೀಯಾ ಎಂದಿತು. ಏನಾದರೂ ತಿಳ್ಕೋಬೇಕು ಅಂದರೆ ಬರಬೇಕಲ್ಲ, ನೀವು ಒಂದೇ ಸಲ ಎಲ್ಲ ಹೇಳಲ್ವಲ್ಲ, ನೀವು ಹೇಗಿದ್ದೀರಾ, ಆರೋಗ್ಯ ಹೇಗಿದೆ ಎಂದ ಪಾರವಜ್ಜಿಯ ಕುಶಲ ವಿಚಾರಿಸುತ್ತಾ. ಊರು ಹೋಗು ಅನ್ನತ್ತೆ, ಕಾಡ್ಬಾ ಅನ್ನತ್ತೆ, ನಂದೇನು ಮಗ, ನೀನು ಹೆಂಗಿದೀಯಾ, ಪೇಟೆಯಲ್ಲಿರೋನು ಎಂದಿತು ಪಾರವಜ್ಜಿ. ನಮ್ಮದು ಅಂತ ಹೇಳ್ಕೊಳಕ್ಕೆ ಒಂದು ನೆಲೆ ಇಲ್ಲದ ಮೇಲೆ ಪೇಟೆನೇ ಗತಿಯಲ್ವಾ ಎಂದ ತೇಜ. ನೊಂದ್ಕೋಬೇಡ ಮಗ, ನಿಂಗೂ ಒಳ್ಳೆಯದಾಗತ್ತೆ, ಅವಳ ದೃಷ್ಟಿ ನಿನ್ನ ಕಡೆ ಬೀಳಬೇಕು ಅಷ್ಟೇ. ನಂಬಿಕೆ, ಭಕ್ತಿ, ಕಾಯೋ ತಾಳ್ಮೆ ಮುಖ್ಯ ಮನುಷ್ಯಂಗೆ ಎಂದಿತು ಪಾರವಜ್ಜಿ. ಪಾರವಜ್ಜಿಯ ಜ್ಞಾನ